ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ದಾಲ್ ಕಿಚಡಿ ಮಾಡೋದು ತೋರಿಸ್ತೀನಿ. ದಾಲ್ ಕಿಚಡಿ ಅಂದರೆ ಯಾರಿಗೆ ಇಷ್ಟ ಇಲ್ಲರಿ, ಎಲ್ಲರಿಗೂ ಇಷ್ಟ. ಇದು ಒಂದು ಬೌಲ್ ಅಕ್ಕಿ ಹಾಕೀನಿ. ಇಲ್ಲಿ ಬರೀ ಹೆಸರುಬೇಳೆ ಹಾಕ್ತಾರೆ, ಬರೀ ತೊಗರಿಬೇಳೆ ಹಾಕ್ತಾರೆ. ಆದ್ರೆ ನಾನು ಎರಡೂ ಮಿಕ್ಸ್ ಮಾಡ್ತೀನಿ. ಅದೇ ಬೌಲಿಗೆ ಅರ್ಧ ಬೌಲ್ ಹೆಸರುಬೇಳೆ, ಅರ್ಧ ಬೌಲ್ ತೊಗರಿಬೇಳೆ. ಅಕ್ಕಿ ಹಾಕಿದ ಬೌಲಲ್ಲಿ ಒಂದೇ ಮೆಜರ್ಮೆಂಟ್ ತೊಗೋಬೇಕು. ಈಗ ಅವನ್ನ ಒಂದು 2-3 ಸಲ ಸ್ವಚ್ಛಗೆ ತೊಳ್ಕೊಬೇಕು, ಧೂಳು ಇರ್ತೈತಿ. ನೋಡಿರಿ, ಇದಕ್ಕೆ ಸ್ವಚ್ಛಗೆ ಒಂದು 2-3 ಸಲ ತೊಳ್ಕೊಂಡ ನಂತರ ಒಂದು 5 ಗ್ಲಾಸ್ ನೀರು ಹಾಕೋಣ. ಒಂದು 5 ಗ್ಲಾಸ್ ನೀರು ಹಾಕೋಣಂತ ಇಲ್ಲಿ 4 ಗ್ಲಾಸ್ ಹಾಕಿದ್ದೆ ನಾನು. ನಾಲ್ಕು ಗ್ಲಾಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 1/4 ಸ್ಪೂನ್ ಅರಿಶಿಣ ಪುಡಿ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕೋಣ. ಒಂದು ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು 4 ವಿಷಲ್ ಹೊಡ್ಸೋಣ. ಸ್ಮೂತಾಗಿ ಬೆಂದಿರಬೇಕು. ಇದಕ್ಕೆ ನೀರು ಇಷ್ಟೇ ಸಾಲದಲ್ಲ, ಇನ್ನೂ ಒಂದು 3-4 ಲೋಟ ಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹೊಡ್ಸೋಣ 4. ನೋಡ್ರಿ, ಸೈಡ್ಗೆ ನೀರು ಬಿಸಿಯಾಗಿಡ್ತಾರೆ ಒಂದು 4 ಲೋಟ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳಕ್ಕೆ ಬರ್ತೈತಿ. ತಣ್ಣೀರು ಹಾಕಬಾರ್ದು, ಅದಕ್ಕೆ ನೀರು ಕಾಯಕ್ಕಿಡ್ತಾನೆ ಸೈಡಿಗೆ. ಅಲ್ಲಿವರೆಗೆ ಈ ಟೊಮೆಟೊ, ಈರುಳ್ಳಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. 2 ಟೊಮೆಟೊಣ್ಣು, 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಖಾರ ಪುಡಿ ಇಷ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಸೈಡ್ಗೆ ನೀರು ಎಸರು ಬರಬೇಕು, ಆ ಥರ ಕಾಯ್ಸ್ಕೊತೀನಿ. ನಾ ಹಾಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲೇ ಬೇಕು. ನೋಡಿರಿ, ಇವಾಗ ಸಿಟಿ 4 ಆಗಿದಾವೆ. ಸೈಡಿಗೆ ಇಟ್ಟೇನಿ. ಕುಕ್ಕರ್ ಪ್ರೆಷರ್ ಎಲ್ಲ ಹೋಗ್ಲೇದು. ಅದು ಆರೋವರೆಗೆ ಇಲ್ಲಿ ಒಂದು ದೊಡ್ಡ ಸ್ಪೂನ್ಲೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಸಣ್ಣ ಸ್ಪೂನ್ಲೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ. ಇದಕ್ಕೆ ಎಣ್ಣೆ ತುಪ್ಪ 2 ಹಾಕ್ರಿ, ಒಗ್ಗರಣೆಗೆ ಟೇಸ್ಟಿಯಾಗಿ ಬರ್ತೈತಿ. ಜೀರಿಗೆ, ಸಾಸಿವೆ ಹಾಕೋಣ. ಇಲ್ಲಿ ದೊಡ್ಡ ಸ್ಪೂನ್ಲೆ 2 ಸ್ಪೂನ್ ಆಯಿಲು, 1 ಸ್ಪೂನ್ ತುಪ್ಪ ಹಾಕೀನಿ. ತುಪ್ಪ ಮತ್ತು ಕಡಿಗೆ ಹಾಕ್ತೇನೆ. ನೋಡಿರಿ, ಇದು ಚಟಗುಟ್ಟಿಂದ ಕರಿಬೇವು ಹಾಕೋಣ. ಹಸಿಮೆಣ್ಸಿನ್ಕಾಯಿ ಹಾಕೋಣ, 1-2 ಸಣ್ಣಕ್ಕೆ ಹೆಚ್ಚಿ. ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ 1 ಇಂಚು, 2 ಮೀಡಿಯಮ್ ಈರುಳ್ಳಿ, 2 ಟೊಮೆಟೊ. ಎಲ್ಲ ಹಸಿ ಸ್ಮೆಲ್ ಹೋಗಿ ಚೆಂದ ಬೇಯಬೇಕು.
ಒಂದೇ ಒಂದು ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿ ಮುರಿದು ಹಾಕೋಣ, ರುಚಿ ಚೆನ್ನಾಗಿ ಬರ್ತೈತಿ. ಈರುಳ್ಳಿ ಹಸಿ ಸ್ಮೆಲ್ ಹೋದ ನಂತರ ಟೊಮೆಟೊ ಹಾಕೋಣ. ಟೊಮೆಟೊ ಕೂಡ ಚೆಂದಾಗಿ ಸ್ಮೂತಾಗಿ ಬೇಯಬೇಕು. ಸೈಡಿಗೆ ನೀರು ಕಾಯಕ್ಕಿಟ್ಟೆ ನೋಡ್ರಿ. ಹೆಸರು ಬರಂಗೆ ಕಾಯಿಸ್ಕೋಬೇಕು. ಒಂದು 2-3 ಲೋಟ. ಅದಕ್ಕೆ ಎಷ್ಟು ಹಿಡಿತೈತಿ ಎಷ್ಟು ಹಾಕೋಣಂತ. ಹೆಸರು ಬರ್ಬೇಕು ನೀರು, ಬರೀ ಬಿಸಿ ಆಗೋದಲ್ಲ, ಇನ್ನೇನು ಕುದೀತಾವೋ ನಂಬಬೇಕು. ತಣ್ಣೀರು ಹಾಕಬಾರ್ದು. 2 ಸ್ಪೂನ್ ಖಾರ ಪುಡಿ ಹಾಕೇನು ನೋಡ್ರಿ. ರೆಡಿ ಆಯಿತು ನಮ್ಮ ಒಗ್ಗರಣೆ. ಈಗ ಕುಕ್ಕರ್ ತೆಗೆದು ನೋಡೋಣ, ಲಿಡ್ ತೆಗೆದು ನೋಡೋಣ. ನೋಡ್ರಿ ಏನು ಸ್ಮೂತಾಗಿ ಬೆಂದೈತೆ ನೋಡ್ರಿ ಬ್ಯಾಳಿ ಅನ್ನ. ಇದ್ರಾಗ ಹೆಸರು ಬೇಳೆ ತೊಗರಿಬೇಳೆ ಎರಡೂ ಹಾಕಿರೋದ್ರಿಂದ ಮಸ್ತ್ ಅಂದ್ರೆ ಮಸ್ತ್ ರುಚಿ ಬರ್ತದೆ ನೋಡ್ರಿ. ಸ್ವಲ್ಪ ಇದನ್ನ ಹಿಂಗೆ ಮುಗಿಸ್ಕೊಂಡು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೋಣ. ತೆಳ್ಳಗಿರ್ಬೇಕಿದು, ಗಟ್ಟಿ ಇರಬಾರ್ದು ನೋಡ್ರಿ. ಸುಡ ನೀರು ಹಾಕ್ತಾನೆ ಇಲ್ಲಿ. ಒಂದು 3 ಲೋಟದಷ್ಟು ಹಾಕೀನಿ. ಮೊದಲು 4 ಲೋಟ 7 ಲೋಟ ನೀರು ಹಿಡಿತಿದ್ದು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕೋಣ. ಸಣ್ಣ ಉರಿಯೊಳಗೆ ಒಂದು 5 ನಿಮಿಷ ಕುದಿಸ್ಬಿಟ್ರೆ ರೆಡಿ ಆಕೈತೆ ನೋಡ್ರಿ ನಮ್ಮ ದಾಲ್ ಕಿಚಡಿ. ಸೂಪರ್ ಟೇಸ್ಟಿಯಾದಂಥ ದಾಲ್ ಕಿಚಡಿ. ಎಷ್ಟು ಚೆಂದಾಗೈತೆ ನೋಡ್ರಿ. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಇದು ಆಮೇಲೆ ಮತ್ತೆ ಗಟ್ಟಿ ಆಗ್ತದೆ. ಇದು ಸಣ್ಣ ಉರಿಯೊಳಗೆ ಇಟ್ಟೇನಿ. ಒಂದು 5 ನಿಮಿಷ ಸಣ್ಣ ಉರಿಯೊಳಗೆ ಈ ಥರ ಕುದ್ದಿಂದ ಇದಕ್ಕೆ ಈ ಒಗ್ಗರಣೆ ಹಾಕೋಣ. ಪೂರ್ತಿ ಒಗ್ಗರಣೆ ಇದಕ್ಕೆ ಹಾಕಿಬಿಡೋಣ ಅನ್ನಕ್ಕೆ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ತುಪ್ಪ ಹಾಕೋಣ. ಈಗ ಒಗ್ಗರಣೆ ಒಳಗೆ 1 ಸ್ಪೂನ್ ಹಾಕಿದ್ವಿ, ಈಗ ಒಂದು 3 ಸ್ಪೂನ್ ಹಾಕೋಣ. ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಫೈನಲ್ ಆಗಿ ರೆಡಿ ಆಯ್ತು ನೋಡ್ರಿ ನಮ್ಮ ದಾಲ್ ಕಿಚಡಿ. ಸೂಪರ್ ಟೇಸ್ಟಿ ಆದಂಥದ್ದು. ನೀವು ಈ ಥರ ಮಾಡ್ಕೊಂಡು ತಿಂದು ರುಚಿ ಬಗ್ಗೆ ಕಮೆಂಟ್ ಹಾಕ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.